ಹಾಯ್ ಹಲೋ ನಮಸ್ಕಾರ. KTM ನವರು ಒಂದು ನ್ಯೂಸು ಒಂದು ಕ್ಲೂ ಏನು ಬಿಡದೆ 160 ಲಾಂಚ್ ಮಾಡಿದ್ದಾರೆ. ಸೊ ಇವಾಗ ಗಾಡಿ ಇಂಜಿನ್ ಬಗ್ಗೆ ಮತ್ತು ಅದರಲ್ಲಿ ಏನೇನು ಕೊಡ್ತಾ ಇದ್ದಾರೆ ಫೀಚರ್ಸು ಮತ್ತು ಪ್ರತಿಯೊಂದು ಡೀಟೇಲ್ಸು ನೋಡ್ಕೊಬಿಡೋಣ. ಹಾಗೆ ರೇಟು ಪ್ರೈಸ್ ಎಲ್ಲ ನೋಡ್ಕೊಬಿಡೋಣ. ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಇಂಜಿನ್ ನೋಡೋದಾದ್ರೆ 164.2 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಕೊಡ್ತಾ ಇದ್ದಾರೆ. 19 ಹಾರ್ಸ್ ಪವರ್ ಇದ್ರೆ 15.5 ಟಾರ್ಕ್ ಕೊಡ್ತಾ ಇದ್ದಾರೆ ಇದರಲ್ಲಿ. ಮತ್ತೆ ಎಲ್ಲ ಡ್ಯೂಕಲ್ಲೂ ಕೊಡ್ತಾ ಇದ್ದಂಗೆ WP ಅವ್ರದ್ದು ಅಪ್ಸೈಡ್ ಡೌನ್ ಫ್ರಂಟ್ ಸಸ್ಪೆನ್ಷನ್ ಕೊಡ್ತಾ ಇದ್ದಾರೆ. ಸೊ ಬ್ಯಾಕ್ ಸೈಡ್ ಎಲ್ಲ ಮೋನೋಶಾಕ್ ಕೊಡ್ತಾ ಇದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಡ್ಯೂಕ್ ಯಾವಾಗಲೂ ಕಡಿಮೆ ಅಂತಿದ್ರು. ಸೊ ಈ ಸರಿ ಆ ಪ್ರಾಬ್ಲಮ್ನ ನಿಗ್ಸಕ್ಕಾಗಿ MT ಮತ್ತು R15ಗಿಂತನೂ 4 mm ಜಾಸ್ತಿನೇ ಕೊಟ್ಟಿದ್ದಾರೆ. ಸೊ MT ಮತ್ತು R15 170 mm ಬಂದರೆ ಇದರಲ್ಲಿ 174 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೀಟ್ ಹೈಟ್ ಸ್ವಲ್ಪ ಜಾಸ್ತಿನೇ ಆಯಿತು. ಸೀಟ್ ಹೈಟ್ ಬಂದ್ಬಿಟ್ಟು 815 mm ಇದೆ. ಭಾಳ ಶಾರ್ಟ್ ಇರೋರಿಗೆಲ್ಲ ರೈಡ್ ಮಾಡ್ಲಿಕ್ಕೆ ಕಷ್ಟ. ಸೊ ಸ್ವಲ್ಪ 5 ಪಾಯಿಂಟ್ ಮೇಲೆ 4.9 5 ಪಾಯಿಂಟ್ ಮೇಲೆ ಇರೋರಿಗೆ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಾಗುತ್ತೆ, ರೈಡ್ ಮಾಡಲಿಕ್ಕೆ ಕಂಫರ್ಟಬಲ್ ಆಗಿರುತ್ತೆ, ಕಾಲು ಫುಲ್ ಸಿಗುತ್ತೆ. ಸೊ ಅದಕ್ಕಿಂತ ಚಿಕ್ಕವರವ್ರಿಗೆ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ವೇಟ್ ನೋಡೋದಿದ್ರೆ ಕರ್ ವೇಟ್ ಬಂದುಬಿಟ್ಟಿದ್ರದ್ದು 147 kg ಏನೋ ಇದೆ. ಆಲ್ಮೋಸ್ಟ್ ಸಿಮಿಲರ್ R15 ಹತ್ರನೇ, ಯಾಕಂದರೆ R15 145 143 ಏನೋ ಇದೆ. ಸೊ ವೇಟ್ ಕೂಡ ಕಡಿಮೆ ಇದೆ. ಫ್ಯೂಲ್ ಕೆಪಾಸಿಟಿ ನೋಡೋದಿದ್ರೆ ನೀವು 10 ಲೀಟರ್ ಟ್ಯಾಂಕ್ ಕೊಡ್ತಾ ಇದ್ದಾರೆ ಇದರಲ್ಲಿ. 10 ಲೀಟರ್ ಟ್ಯಾಂಕು ಅಂದರೆ ಮೈಲೇಜು ಚೆನ್ನಾಗೇ ಬರುತ್ತೆ ಅನ್ಕೊಂತೀನಿ. ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಆಗಿರುತ್ತೆ, ಯಾಕಂದರೆ ವೇಟ್ ಕಡಿಮೆ ಆಗುತ್ತೆ, ಹಾಗೆ ಮೈಲೇಜು ಜಾಸ್ತಿ ಬರುತ್ತೆ ಕೂಡ. ಮೈಲೇಜು ನಮ್ಗನ್ಸಿರೋ ಮಟ್ಟಿಗೆ 40+ ಅಂತೂ ಪಕ್ಕ ಕೊಡುತ್ತೆ. ಮತ್ತೆ ಇದರಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ಸಿಗುತ್ತೆ ನಿಮಗೆ. ಡ್ಯೂಕ್ 390 ಮತ್ತು 200 ಸಿಗೋ ಥರ ಎಲ್ಲ TFT ಡಿಸ್ಪ್ಲೇ ಸಿಗಲ್ಲ, LCD ಡಿಸ್ಪ್ಲೇ ಸಿಗುತ್ತೆ. ಮತ್ತು ಪೂರ್ತಿ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಮೊಬೈಲ್ ಕನೆಕ್ಟಿವಿಟಿ, ನ್ಯಾವಿಗೇಷನ್ನು, ಗೇರ್ ಪೊಸಿಷನ್ನು, ಟೈಮು, ಟ್ರಿಪ್ಪು ಎಲ್ಲ ಇನ್ಫಾರ್ಮೇಷನ್ ಇದೆ ಗುರು ಇದರಲ್ಲಿ. ಮತ್ತೆ ಎಲ್ಲವೂ ಕೂಡ LED ಸೆಟಪ್ ಮಾಡಿದ್ದಾರೆ. ಡ್ಯೂಕ್ 200 ಯಾವ ಥರ ಇತ್ತಲ್ಲ ಅದೇ ಥರ ಹೆಡ್ಲೈಟ್ ಕೂಡ ಬಿಟ್ಟಿದ್ದಾರೆ. ಸೊ ಸೂಪರ್ ಆಗಿ ಕಾಣಿಸುತ್ತೆ. ಗಾಡಿಯಲ್ಲಿ ಯಾವುದೇ ರೀತಿ ಕೊರತೆ ಕೂಡ ಇಲ್ಲ ಅನ್ಕೊಂತೀನಿ. ನೆಕ್ಸ್ಟ್ ನೋಡೋದಾದ್ರೆ ಬ್ರೇಕ್ ಬಗ್ಗೆ. ಬ್ರೇಕಲ್ಲೂ 2 ಕಡೆನೂ ABS ಕೊಟ್ಟಿದ್ದಾರೆ. ಅದೊಂದು ಸೇಫ್ಟಿ ಪರ್ಪಸ್ ಇಂದ ಸೂಪರ್ ಆಗಿ ಮಾಡಿದ್ದಾರೆ. ಮತ್ತೆ ಟೈರ್ ಸೈಜ್ ನೋಡೋದಾದ್ರೆ ನಿಮಗೆ ಫ್ರಂಟಲ್ಲಿ ಬಂದ್ಬಿಟ್ಟು 110 70 17 110 70 17. ಸೊ ಬ್ಯಾಕ್ ಸೈಡ್ ನೋಡಿದ್ರೆ 140 ಸೆಕ್ಷನ್ ಕೊಟ್ಟಿದ್ದಾರೆ. 140 60 17 140 60 17. ಟೈರ್ ಸೈಜು ಫುಲ್ ಲೀನ್ ಮಾಡೋಕ್ಕೆ ಯಾವ ಥರ ಬೇಕು ಎಷ್ಟು ಬೇಕು ಪೂರ್ತಿ ಕೊಟ್ಬಿಟ್ಟಿದ್ದಾರೆ ಗುರು. R15 MT ಡ್ಯೂಕ್ 200. ಸೊ ಆಲ್ಮೋಸ್ಟ್ ಸೇಮೇ ಬರುತ್ತೆ. 140 ಬ್ಯಾಕು 110 ಫ್ರಂಟು. ಸೊ ನೆಕ್ಸ್ಟ್ ನಾವು ಎಕ್ಸ್ ಶೋರೂಮ್ ಪ್ರೈಸ್ ನೋಡೋದಿದ್ರೆ ಇದರಲ್ಲಿ 1.85 ಲಕ್ಷ 1,85,000 ಎಕ್ಸ್ ಶೋರೂಮ್ ಪ್ರೈಸ್ ಹೇಳಿದ್ದಾರೆ ಇದರದ್ದು. ಸೊ ಎಕ್ಸ್ ಶೋರೂಮ್ ಪ್ರೈಸ್ ನೋಡಿದ್ರೆ 1,85,000. ಸೊ ಆನ್ ರೋಡ್ ಬಂದ್ಬಿಟ್ಟಿದ್ರದ್ದು 2,03,000ದಿಂದ 10,000 ಒಳಗಡೆ ಆಗ್ಬೋದು ಅಂತ ನನ್ನ ಅಂದಾಜು. ಸೊ ಹೆಚ್ಚು ಕಡಿಮೆ ಅದಷ್ಟರಲ್ಲೇ ಇರುತ್ತೆ. ಸೊ ನೋಡೋಣ ಗಾಡಿ ಬಂದ್ಮೇಲೆ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿರುತ್ತೆ ಅಂತೇಳಿ. ಇದೇ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.